ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ತುಂಬಾ ಸಿಂಪಲಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರ್ಗೋಗುವಂತಹ ಕೋಕೋನಟ್ ಕುಕೀಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಹಾಗೆ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಕೋಕೋನಟ್ ಕುಕೀಸ್ನ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಡೆಸಿಕೇಟೆಡ್ ಕೋಕೋನಟ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಣಕೊಬ್ಬರಿ ಹಿಂದೆ ಇರುತ್ತಲ್ಲ ಬ್ರೌನ್ ಪಾರ್ಟು, ಅದನ್ನು ನೀಟಾಗಿ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡ್ರೆ ಅದೇ ಡೆಸಿಕೇಟೆಡ್ ಕೋಕೋನಟ್ಟು. ಹಾಗಾಗಿ ನಾನು ಕೊಬ್ಬರಿದು ಹಿಂದ್ಗಡೆ ಇರೋಂತಹ ಬ್ರೌನ್ ಪಾರ್ಟನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸ್ವೀಟ್ಗೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ತಗೊಳ್ಳಿ. ನಾನಿಲ್ಲಿ ತಗೊಂಡಿರೋ ಅರ್ಧ ಕಪ್ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ನೀವು ಸ್ವಲ್ಪ ಕಡಿಮೆನೇ ಉಪಯೋಗಿಸಿ. ಈಗ ಪುಡಿ ಮಾಡ್ಕೊಂಡಿರೋಂತಹ ಸಕ್ಕರೆನ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ, ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ಅದನ್ನು ಕೂಡ ನೈಸಾಗಿ ಪುಡಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ರೆಡಿ ಆಗಿದೆ. ಇದು ಕರೆಕ್ಟಾಗಿ ಅರ್ಧ ಕಪ್ ಆಗುವಷ್ಟು ಕೋಕೋನಟ್ ಪೌಡರ್ ಆಗಿದೆ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಬೌಲಲ್ಲಿ ಶುಗರ್ ಪೌಡರ್ ಹಾಕಿಟ್ಟಿದ್ನಲ್ಲ, ಅದನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಬೆಣ್ಣೆ ಸಹ ಬಳಸ್ಬೋದು. ಬೆಣ್ಣೆ ಅಥವಾ ತುಪ್ಪ ಎರಡು ಕೂಡ ಚೆನ್ನಾಗೇ ಇರುತ್ತೆ. ನಮಗೆ ಬೆಣ್ಣೆನೂ ಬೇಡ ತುಪ್ಪನೂ ಬೇಡ ಅನ್ನೋದಾದರೆ ರೀಫೈಂಡ್ ಆಯಿಲಲ್ಲೂ ಕೂಡ ನಾವು ಈ ಕುಕ್ಕೀಸ್ನ ಮಾಡ್ಬೋದು. ಇವಾಗ ನೋಡಿ, ತುಪ್ಪದ ಜೊತೆಗೆ ಸಕ್ಕರೆನ ಚೆನ್ನಾಗಿ ಬೀಟ್ ಮಾಡಬೇಕು. ತುಂಬ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಅದೊಂಥರ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಮುಂಚೆ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇತ್ತು. ಈ ಥರ ಇದನ್ನು ಬೀಟ್ ಮಾಡ್ತಾ ಹೋದಂಗೆಲ್ಲ ಅದು ವೈಟ್ ಆಗುತ್ತೆ ಮತ್ತು ಗಟ್ಟಿಯಾಗಿ ಬರುತ್ತೆ. ಫುಲ್ ಬೆಣ್ಣೆ ಥರ ಆಗುತ್ತೆ. ಈ ಥರ ಕ್ರೀಮ್ ರೆಡಿ ಆಗೋದಕ್ಕೆ ನನಗೆ ಒಂದು 20 ನಿಮಿಷ ಟೈಮ್ ತಗೊಳ್ತು. ಕಂಟಿನ್ಯೂ ಆಗಿ ಒಂದು 20 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾನೇ ಇದ್ದರೆ ಈ ಥರ ಗಟ್ಟಿಯಾಗಿರೋ ಕ್ರೀಮು ರೆಡಿ ಆಗುತ್ತೆ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ನಾನು ಇದಕ್ಕೆ ಆಗಲೇ ಕೊಬ್ಬರಿ ಪುಡಿನ ರೆಡಿ ಮಾಡ್ಕೊಂಡು ತಗೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಪುಡಿನ ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ. ಇದು ಬೇಕಾಗತ್ತೆ. ಇದಾದ ನಂತರ ಉಳಿದಿರೋಂತಹ ಒಣಕೊಬ್ಬರಿ ಪುಡಿನ ನಾವು ಇಷ್ಟೊತ್ತು ರೆಡಿ ಮಾಡ್ಕೊಂಡಿರೋಂತಹ ಕ್ರೀಮ್ಗೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಇದಾದ ನಂತರ 1 ಟೀ ಚಮಚ ಆಗುವಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. 1 ಪಿಂಚ್ ಆಗುವಷ್ಟು ಉಪ್ಪು, 3 ಚಮಚ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಮಿಲ್ಕ್ ಪೌಡರ್ನ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಬೇಡ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರು, ಸಾಲ್ಟು ಮತ್ತು ಕೊಬ್ಬರಿ ಪುಡಿ ಎಲ್ಲನೂ ಚೆನ್ನಾಗಿ ಆ ಕ್ರೀಮ್ ಜೊತೆಗೆ ಮಿಕ್ಸ್ ಆಗಬೇಕು. ಇವಾಗ ಆಗಿದೆ. ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಇನ್ನರ್ಧ ಹಾಗೆ ಎತ್ತಿಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಸೇರಿಸಿ ಮಿಕ್ಸ್ ಮಾಡಿದ್ದೆ. ಇವಾಗ ಇನ್ನರ್ಧ ಕಪ್ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೈಯಲ್ಲೇ ನೀಟಾಗಿ ಇದನ್ನು ನಾದ್ಕೊಂಡು ತಗೋಬೇಕು. ಹಾಗಂತ ತುಂಬ ಪ್ರೆಷರ್ ಕೊಟ್ಟೆಲ್ಲ ನಾದಕ್ಕೆ ಹೋಗಬೇಡಿ. ಸಿಂಪಲಾಗಿ ಹಾಗೇ ಕಲಿಸ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ 1 ರಿಂದ 2 ಚಮಚ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಾನೀಗ ಮತ್ತೊಂದು ಚಮಚ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಲೈಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಈ ಥರ ಇದ್ದರೆ ಕುಕ್ಕೀಸು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದಾಗಿದೆ. ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ದಪ್ಪ ತಳದ ಕಬ್ಬಿಣದ ಹಂಚನ್ನು ಬೇಕ್ ಮಾಡ್ಕೊಳ್ಳೋದಕ್ಕೆ ಪ್ರೀ ಹೀಟ್ ಆಗೋದಕ್ಕೆ ಇಡ್ತೀನಿ. ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 10 ನಿಮಿಷ ಹೀಟ್ ಆದರೆ ಸಾಕು. ಅಷ್ಟೊತ್ತಿಗೆ ನಾವಿಲ್ಲಿ ಕುಕ್ಕೀಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಟೀಲ್ ತಟ್ಟೆಗೆ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ನೀಟಾಗಿ ಸವರಿ ತಗೊಳ್ತಾ ಇದ್ದೀನಿ. ಈಗ ಇದಾಗಿದೆ. ಸೈಡಲ್ಲಿ ಎತ್ತಿಟ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ
ಕುಕ್ಕೀಸ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಬೇಕರಿಗಳಲ್ಲಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಆ ಥರ ಮನೇಲಿ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಸಣ್ಣ ಸಣ್ಣದನ್ನು ಮಾಡ್ಕೊಳ್ಳಿ. ಆದಷ್ಟು ಸಣ್ಣ ಸಣ್ಣ ಕುಕ್ಕೀಸ್ನ ಈ ಥರ ರೆಡಿ ಮಾಡಿಕೊಂಡು ತಗೊಳ್ಳಿ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಬೇಕರಿಗಳಲ್ಲಿ ರೌಂಡ್ ಶೇಪಲ್ಲೇ ಇರುತ್ತಲ್ಲ ನಾರ್ಮಲ್ ಆಗಿ, ಹಾಗಾಗಿ ನಾನು ರೌಂಡಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡಲ್ಲಿ ಆ ಕೊಬ್ಬರಿ ಪುಡಿನ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಹೊರಳಾಡಿಸಿ ಮೇಲ್ಗಡೆ ಒಂದು ಕೊಬ್ಬರಿ ಪುಡಿ ಕೋಟಿಂಗ್ ಕೊಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲ ಕುಕ್ಕೀಸ್ನ ರೆಡಿ ಮಾಡಿ ತಗೊಳ್ತೀನಿ. ಆದಷ್ಟು ಸಣ್ಣ ಸಣ್ಣದನ್ನೇ ಮಾಡಿ, ಮತ್ತು ತಟ್ಟೆಲಿ ನಾನು ಸ್ವಲ್ಪ ಹತ್ರ ಇಟ್ಟೆ ಅಂತ ಅನ್ನಿಸ್ತು. ಆದಷ್ಟು ಸ್ವಲ್ಪ ದೂರನೇ ಇಡಿ. ಒಂದೊಂದು ಸಲ ದೊಡ್ಡದಾಗಿಬಿಡುತ್ತೆ. ಆವಾಗ ಅದಕ್ಕೆ ಅಲ್ಲಿ ಬೇಕಾಗೋದಕ್ಕೆ ಜಾಸ್ತಿ ಜಾಗ ಇರಲಿಲ್ಲ ಅಂದರೆ ಎಲ್ಲನೂ ಒಟ್ಟೊಟ್ಟಿಗೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ನಾನು ಎಲ್ಲ ಕುಕ್ಕೀಸ್ನೂ ಇದೇ ಥರ ರೆಡಿ ಮಾಡಿ ತಗೊಂಡಿದ್ದೀನಿ. ಮುಂಚೆನೇ ಪ್ರೀ ಹೀಟ್ ಆಗೋದಕ್ಕೆ ರೆಡಿ ಇಟ್ಟಿದ್ವಲ್ಲ ಕಬ್ಬಿಣದ ಹಂಚು, ಅದು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಅದ್ರ ಮೇಲ್ಗಡೆ ಒಂದು ಸಣ್ಣ ಸ್ಟ್ಯಾಂಡನ್ನ ಇಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಕುಕ್ಕೀಸ್ ಪ್ಲೇಟನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. 15 ನಿಮಿಷಕ್ಕಿಂತ ಜಾಸ್ತಿ ಬೇಕ್ ಮಾಡಿಕೊಂಡ್ರೆ ಫ್ಲ್ಯಾಟ್ ಆಗಿಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಅಥವಾ ಗಟ್ಟಿ ಆಗುತ್ತೆ. ಇವಾಗ ಇದನ್ನು 15 ನಿಮಿಷ ಬೇಕ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ನಾನು 8 ಮಾಡಿದ್ದೆ, ಜಾಗ ಸಾಕಾಗಲ್ಲ ಅನಿಸಿ ಒಂದನ್ನು ತೆಗೆದುಬಿಟ್ಟೆ. ಮುಂಚೆ ನಾನು ಇಡಬೇಕಾದ್ರೆ 8 ಇತ್ತು, ಇವಾಗ ನೋಡಿ 7 ಇದೆ. ಒಂದನ್ನು ತೆಗೆದುಬಿಟ್ಟೆ. ನಾನು ಹತ್ರ ಇಟ್ಕೊಂಡ್ಬಿಟ್ಟಿದ್ದೆ. ಈಗ 15 ನಿಮಿಷದ ನಂತರ ಗ್ಯಾಸ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಆ ಬಿಸಿನಲ್ಲೇ ಬೇಕಾಗೋದಕ್ಕೆ ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ಒಂದು 5ರಿಂದ 10 ನಿಮಿಷ ಆ ಬಿಸಿನಲ್ಲಿ ಹಾಗೆ ಇಟ್ಟು ಅದು ತಣ್ಣಗಾದ ನಂತರ ಇವಾಗ ನೋಡಿ ಹೊರಗಡೆ ತೆಗೆದಿದ್ದೀನಿ. ಎಷ್ಟೊಂದು ಪರ್ಫೆಕ್ಟಾಗಿ ಕುಕ್ಕೀಸ್ಗಳು ರೆಡಿ ಆಗಿದೆ ಅಂತ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ. ಮತ್ತು ಮಾಡಿದ್ದು ಅಷ್ಟೇ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋಂಥದ್ದು. ಮಾಡೋದು ಅಷ್ಟೇ ತುಂಬಾ ಸಿಂಪಲ್ಲು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇರುತ್ತಲ್ವ, ಹಾಗಾಗಿ ಕಡಿಮೆ ಕ್ವಾಂಟಿಟಿನಲ್ಲಿ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.